ಎಲ್ಲರಿಗೂ ನಮಸ್ಕಾರ. ನಾನು ಈಗ ಬಾಲ್ಯದ ಒಂದು ಸವಿ ನೆನಪಿಗಾಗಿ ಮಿಸळ ಅಂತ ಹೇಳಿ ಮಾಡಾಕತ್ತೀನಿ. ಇದನ್ನ ನಾವೆಲ್ಲ ಭಾಳ ತಿಂದೀವಿ ಸಣ್ಣವರಿದ್ದಾಗ. ಪಾರ್ಕಿಗದು ಹೋದ್ರೆ ಅದು ಎಲ್ಲ ಅದ್ರ ಮುಂದೆಲ್ಲ ಇದು ಮಿಸळ ಇರ್ತಿತ್ತು. ಜಾತ್ರೆಯಲ್ಲಿ ಹೋದ್ರೆ ಮಿಸळ ಇರ್ತಿತ್ತು. ಅದೊಂಥರ ಟೇಸ್ಟಿ ಭಾಳ ಇರ್ತಿತ್ತು. ಅವಾಗಿನ ಅಷ್ಟು ನಮಗೆ ಏನು ಹಾಕ್ತಾರತ್ತು ಗೊತ್ತಾಗಿರ್ತಿಲ್ಲ. ಆಮೇಲೆ ನಾವು ನೆನಪು ಮಾಡ್ಕೊಂಡು ಇವನ್ನೆಲ್ಲ ಮಾಡಿದ್ದೈತ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದಕ್ಕೆ ಏನೇನು ಒಂಥರ ಮಿಕ್ಸರ್ ಎಲ್ಲ ಬೇಕಾಗ್ತಾವೆ. ಅವನ್ನೆಲ್ಲ ನಾ ತಂದು ಇವತ್ತು ನಾ ಮಿಸळ ಹೆಂಗೆ ಮಾಡೋದನ್ನು ತೋರ್ಸಾಕತ್ತಾನೆ. ಈಗ ಮೆಣಸಿನ್ಕಾಯಿಯನ್ನು ಮೊದಲು ಹುರ್ಕೊಳಕತ್ತಾನೆ. ಅದಕ್ಕೆ ಇವು ಮೇನ ಇದು ಉಪ್ಪು ಹಚ್ಚಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಇದಕ್ಕೆ ಇವು ಭಾಳ ಟೇಸ್ಟಿಯಾಗಿರ್ತಾವೆ. ಅದ್ರೊಳಗೆ ಇದೊಂದು ಹಾಕೋದ್ರಿಂತ ಭಾಳ ಅದಕ್ಕೊಂದು ಲುಕ್ ಬರ್ತೈತಿ. ಅದಕ್ಕೆ ನಾ ಇದನ್ನ ಹುರ್ಕೊಳಕತ್ತೀನಿ. ಚೆಂದಾಗ ಇದನ್ನ ಮೆಣಸಿನ್ಕಾಯಿಗಳನ್ನು ಹೀಗೆಲ್ಲ ಇದು ಆಗುತ್ತಾನ ಹುರಿಬೇಕು. ಅದನ್ನ ಇವು ಕ್ರಿಸ್ಪಿ ಆಗುತ್ತಾನೆ ನೋಡ್ರಿ. ಈ ಮೆಣಸಿನ್ಕಾಯಿ ಎಲ್ಲ ಕರ್ಕೊಂಡ್ಬಿಟ್ಟೆ ನಾನು ಎಣ್ಣೆ ಒಳಗೆ ಹಾಕಿ. ಅದಕ್ಕೆಲ್ಲ ಉಪ್ಪು ಹಚ್ಕೊಂಡನಿ. ಉಪ್ಪು ಹಚ್ಕೊಂಡು ಇಟ್ಕೊಂಡನಿ. ಅದೊಂದಿಷ್ಟು ಇಟ್ಕೊಂಡನಿ. ಮತ್ತು ಈಗೇನಂದ್ರೆ ರೀ, ಅದಕ್ಕೆ ಶೇಂಗಾ ಕಾಳು ಬೇಕಾಗ್ತಾವೆ. ಶೇಂಗಾ ಎಲ್ಲ ಹುರಿದು ಹೀಗೆಲ್ಲ ಹುರಿದು ಇಟ್ಕೋಬೇಕು. ಶೇಂಗಾ ಒಂದು ಸ್ವಲ್ಪ ಅದೇ ಎಣ್ಣೆ ಒಳಗೆ ನಾನು ಶೇಂಗಾನ ಹುರ್ಕೊಳಕ್ತಾನೆ. ಶೇಂಗಾ ಎಣ್ಣೆಗೆ ಹುರಿದ್ರಿಂತ ಒಂಥರ ಅದಕ್ಕೆ ಮಜಾ ಬರ್ತೈತಿ. ಅದಕ್ಕೆ ಎಣ್ಣೆ ಒಳಗೆ ಹುರ್ಕೊಳಕ್ತಾನೆ. ನೋಡಿ ಇದು ಈ ಥರ ನೋಡ್ರಿ ಹುರಿದಿಟ್ಟನೆ. ಈಗ ಶೇಂಗಾ ಸ್ವಲ್ಪ ಇದನ್ನು ಹಸಿ ಇದು ಹೋಗ್ಬೇಕದು. ಈಗ ಶೇಂಗಾ ಹುರಿದಾಗೈತಿ. ಮೆಣಸಿನ್ಕಾಯಿ ಎಲ್ಲ ಅವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದಕ್ಕೆಲ್ಲ ಉಪ್ಪು ಹಚ್ಕೊಂಡು ಇಟ್ಕೊಂಡನಿ. ಶೇಂಗಾ ಕಾಳನ್ನು ಹುರ್ಕೊಂಡನಿ ನೋಡ್ರಿ ಇಲ್ಲಿ. ಈಗ ಶೇಂಗಾ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಹಂಗೆ ಹುರ್ಕೋಬೇಕು. ಇದಕ್ಕೆ ಮೇನ್ ಅಂದ್ರೆ ಮತ್ತು ಬೆಳ್ಳುಳ್ಳಿ ಬೇಕಲ್ರಿ. ಇದು ಚುನ್ಮರಿ ಇದು ಇರ್ತೈತಿದು. ಅದಕ್ಕೆ ನಾನು ಬೆಳ್ಳುಳ್ಳಿ ಭಾಳಷ್ಟು ತೊಗೊಂಡು ಇದಕ್ಕೆ ಜಜ್ಜಿ ಹಾಕ್ಕೊಳಕತ್ತಿ ಇಟ್ಕೊಂಡನಿ. ಏನಿಲ್ಲ, ಅದು ಕ್ರಿಸ್ಪಿಯಾಗಿರೋ ಚುರ್ಮರಿ ತೊಗೊಂಡನಿ. ಅದು ಬಿಸಿಲಿಗಿಟ್ಟ ಒಣಗಿಸಿದ್ದು. ಅದಕ್ಕೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕ್ಕೊಳಕ್ತಾನೆ. ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಮತ್ತೇನು ಹಾಕಂಗಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಎಣ್ಣೆ ಅಷ್ಟು ಹಾಕ್ಕೊಂಡು ಈಗ ಒಂಚೂರು ಉಪ್ಪು ಹಾಕ್ಕೊಳಕ್ತಾನೆ. ಉಪ್ಪು ಹಾಕ್ಕೊಂಡು ಅರಿಶಿನ ಎಣ್ಣೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಅಚ್ಕಾರದ ಪುಡಿ ರೀ. ಮತ್ತೇನು ಒಗ್ಗರಣೆ ಏನಿಗೆ ಹಾಕಿಲ್ಲ. ಇದನ್ನಷ್ಟೇ ಹಿಂಗೆ ಇದೇ ಥರ ಎಣ್ಣೆ ಹಾಕಿ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನ ಮತ್ತು ಕ್ರಿಸ್ಪಿ ಆಗಂಗೆ ಮಾಡ್ಕೋಬೇಕು. ಚುರ್ಮರಿ ಎಲ್ಲ ಭಾರಿ ಕ್ರಿಸ್ಪಿ ಆಗ್ಬೇಕು ರೀ. ಇವು ಒಂಚೂರು ಬಿಸಿಲಿಗೆ ಇಟ್ಟಿದ್ದು ನಾನು. ಅದಕ್ಕೆ ಕ್ರಿಸ್ಪಿನ ಅದಾವೆ. ಈಗ ನೋಡ್ರಿ ಕ್ರಿಸ್ಪಿ ಅದಾವೆ. ಒಂಚೂರು ಹುರ್ಕೊಂಡನೆ ಅದನ್ನ ಎಣ್ಣೆ ಅದು ಹಾಕಿ. ಅದಕ್ಕೆ ಈಗ ಒಂದಿಷ್ಟು ಅದಕ್ಕೆ ಬೆಳ್ಳುಳ್ಳಿದು ಹಾಕಿ. ಈಗ ಬೆಳ್ಳುಳ್ಳಿ ನೋಡ್ರಿ, ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾನೆ. ಬೆಳ್ಳುಳ್ಳಿ ಎಲ್ಲ ಹೀಗೆಲ್ಲ ಇದು ಆಗ್ಬೇಕು ಎಣ್ಣೆ ಒಳಗೆ. ಎಷ್ಟು ಚಂದ ಸ್ಮೆಲ್ ಬರ್ತೈತಿ ಎಲ್ಲ ಚೂಡಾದ್ದು ಅಂದ್ರೆ. ಈಗ ನೋಡ್ರಿ ಇವು ಕ್ರಿಸ್ಪಿ ಆಗಿರೋದಕ್ಕೆ ಅದನ್ನ ಬೆಳ್ಳುಳ್ಳಿದು ಇದು ಇರ್ತೈತಲ್ರಿ ಒಗ್ಗರಣೆ, ಅದಕ್ಕೆ ಹಾಕಿಬಿಟ್ಟು ನಾನು ಹಾಕಿ ಮತ್ತೊಂದು ಸಲ ಅವನ್ನ ಹೀಗೆಲ್ಲ ಮಾಡ್ಕೋಬೇಕು. ಇದೇ ಥರ ಚುನ್ಮರಿಗೆ ಅದು ಮಜಾ ಬರ್ತೈತೆ ಅದು. ಈಗ ನೋಡ್ರಿ ಈಗ ಕಾಳು ಅದಾವಲ್ರಿ, ಅವು ಇದ್ರ ಮಡಿಕೆ ಕಾಳಿನ ಉಸಳಿ ಅವನ್ನೆಲ್ಲ ಕುದಿಸ್ಕೊಂಡಿರ್ತಾರೋ ಅವರು ಅದೇ ಥರ ಹಾಕ್ಕೊಡ್ತಿದ್ರು ಅಂತೇಳಿ ನಾನು ಕುದಿಸ್ಕೊಂಡನಿ. ಈಗ ನೋಡ್ರಿ ಇದು ಕ್ರಿಸ್ಪಿಯಾಗಿರೋ ಚುನ್ಮರಿ ತೋರಿಸ್ತೀನಿ. ಹಿಂಗೆ ಭಾಳ ಕ್ರಿಸ್ಪಿ ಆಗ್ಯಾವು. ಈಗ ಇದನ್ನೆಲ್ಲ ಹೆಂಗೆ ಮಾಡೋದು ಅಂದರೆ, ಇವನ್ನೆಲ್ಲ ತೊಗೊಂಡನಿದ್ದೆಲ್ಲ ಮಿಕ್ಸರ್ ಅದೆಲ್ಲ ತರಿಸ್ಕೊಂಡನಿ ನಾನು. ಪಾಪಡಿ ಮಿಕ್ಸರು ಇಂಥವು ಮಿಕ್ಸ್ ಇದ್ದಿದ್ದು. ಮತ್ತು ಸೇವು, ಅವಕ್ಕೆ ಈರುಳ್ಳಿ ಸಣ್ಣಗೆ ಕೊತ್ತಂಬರಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡನಿ. ಮತ್ತು ಬುಂದೆ, ಈ ಕಾಳು ಬುಂದೆ ತರಿಸೈತಿ, ಲಿಂಬೆಹಣ್ಣು, ಇವಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡೇನಿ ನಾನು. ಅದು ಹೆಂಗೆ ಮಿಕ್ಸ್ ಮಾಡೋದು ಅದು ಒಂದು ಮೆಥಡ್ ಇರ್ತೈತಿ. ಅದನ್ನು ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗೆ ಮಾಡ್ತಾರಂತ ಹೇಳಿ. ಅದನ್ನು ಈ ಥರ ಮಾಡ್ಕೊಂಡು ತಿಂದ್ರೇ ಅದು ಮಜಾ ಬರೋದು. ಮತ್ತು ಪೇಪರ್ ಇದರೊಳಗನ ಮಾಡ್ಕೋಬೇಕದನ್ನ. ಅದು ಒಂಥರ ಮಜಾ ಬರ್ತೈತಿ ನೋಡಿರಿ. ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಚಿ ಅದಕ್ಕೆಲ್ಲ ಕೊತ್ತಂಬರಿ ಹಾಕಿಟ್ಕೊಂಡನಿ. ಲಿಂಬೆ ಹೋಳುಗಳನ್ನು ಇಟ್ಕೊಂಡನಿ. ಮೇಲೆ ಒಂಚೂರು ಲಿಂಬೆಹಣ್ಣು ಹಿಂಡಾಕಂಥೇಳಿ ಅದನ್ನು ಇಟ್ಕೊಂಡನಿ. ಹಸಿ ಮೆಣಸಿನ್ಕಾಯಿ ಎಲ್ಲ ಉಪ್ಪು ಹಚ್ಚಿ ಕರೆದಿದ್ದು. ಈಗ ನೋಡ್ರಿ ಅದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಹಿಂಗೆ ಈ ಥರ ಎಲ್ಲ ಪುಡ್ಕಿ ಅಂಥೇಳಿ ಮಾಡ್ಕೊಂಡು ಅದ್ರೊಳಗೆ ಆ ಮಿಕ್ಸರ್ ಹಾಕ್ಕೊಂಡು ಮಿಸळ ಹಾಕ್ಕೊಂಡು ತಿಂತಿದ್ದೀವಿ ನಾವೆಲ್ಲ ಸಣ್ಣವರಿದ್ದಾಗ. ಅದಕ್ಕೆ ಅದು ನೆನಪು ಬಂದು ಇದನ್ನು ಮಾಡಿ ತೋರ್ಸಾಕತ್ತಾನೆ ನಿಮ್ಗೆ. ಇದ್ರ ಟೇಸ್ಟನ್ನು ಬೇರೆ ಇರ್ತೈತಿ ನೋಡಿರಿ. ಇದು ಮಿಸळಕ್ಕೆ ಇದೇ ಥರ ಚುರ್ಮರಿ ಕ್ರಿಸ್ಪಿಯಾಗಿರೋವಂಥ ಚುರ್ಮರಿ ತೊಗೊಂಡು ಇದಕ್ಕೆ ಫಸ್ಟ್ ಅವನ್ನ ಹಾಕೋಬೇಕು. ಅವನ್ನ ಹಾಕ್ಕೊಂಡಿಂದ ಇವೇನೇನು ಮಿಕ್ಸ್ ಅದಾವಲ್ರಿ, ಇದು ಕಲರ್ ಪಾಪಡಿ, ಇದೊಂಥರ ಪಾಪಡಿ,
ಇದೆಲ್ಲ ಹಾಕ್ಕೊಳಕತ್ತೇನೆ ರೀ ಖಾರದ್ದು ಇದ್ರದ್ದು. ಆಮೇಲೆ ಶೇಂಗಾನು ಹಾಕ್ಕೋಬೇಕ್ರಿ ಇದಕ್ಕೆ. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಇರ್ತೈತಲ್ಲ ಅದನ್ನು ಹಾಕ್ಕೊಳಕತ್ತೇನೆ, ಅಚ್ಚ ಖಾರದ ಪುಡಿ. ಆಮೇಲೆ ಇದು ಇರ್ತಾವಲ್ಲ ರೀ ಮಡಿಕೆ ಕಾಳು ಕುದಿಸಿದ್ದು, ಅವನು ಉಸುಳಿ ಹಾಕ್ಕೊಳಕತ್ತೇನೆ. ಆಮೇಲೆ ಖಾರ ಬುಂದೆ ಕಾಳು ಹಾಕ್ಕೊಳಕತ್ತೇನೆ, ಸೇವು ಹಾಕ್ಕೊಳಕತ್ತೇನೆ. ಮತ್ತು ಎಲ್ಲ ಹಾಕಿದ ಮಿಕ್ಸರ್ ಇರ್ತೈತಲ್ಲ ಅದನ್ನು ಹಾಕ್ಕೊಳಕತ್ತೇನೆ. ಒಂಚೂರು ಲಿಂಬೆ ಹಣ್ಣು ಇಟ್ಕೋಬೇಕು ಅದ್ರೊಳಗೆ. ಇದು ಮೆಣಸಿನ್ಕಾಯಿನೂ ಮೇನ ಅದಕ್ಕೆ ಕಾಂಬಿನೇಷನ್. ಆಮೇಲೆ ಇದು ಲಿಂಬೆಹಣ್ಣು ಹಿಂಡ್ಕೋಬೇಕ್ರಿ. ಲಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಭಾಳ ಅಂದ್ರೆ ಭಾರಿ ಟೇಸ್ಟಿಯಾಗಿರ್ತೈತಿ. ಇದನ್ನು ತಿನ್ನೋದೇ ಒಂದು ಮಜಾ. ಇದನ್ನು ಪಾರ್ಕ್ನಲ್ಲಿ ಆಗಲಿ ಅಥವಾ ಎಲ್ಲೋ ಬೇರೆ ಕಡೆ ಅಲ್ಲಿ ದೇವಸ್ಥಾನಕ್ಕೆ ಹೋದಲ್ಲಿ ಜಾತ್ರೆಯಲ್ಲಿ ಮಾಡಿರ್ತಾರಲ್ಲ ಅವಾಗಲಿ ಅಲ್ಲೇ ತಿನ್ನೋದೇ ಒಂದು ಮಜಾ ಇರ್ತೈತಿ. ಇದಕ್ಕೆ ಈ ಥರ ನಾವು ಸಣ್ಣವರಿದ್ದಾಗ ಇದೇ ಥರ ಪುಡ್ಕಿ ಒಳಗನ ಅವನ್ನೆಲ್ಲ ಹಾಕಿಸ್ಕೊಂಡು ತಿಂತಿದ್ದೀವಿ. ಈಗ ನೋಡ್ರಿ ಇದನ್ನು ಹಾಕ್ಕೊಳಕತ್ತಾನೆ. ಇನ್ನೊಂದು ಮಾಡೋದು ಹೆಂಗೆ ಅಂತ ತೋರಿಸ್ಕೊಳಕತ್ತಾನೆ ನಾನು. ಇವೆಲ್ಲ ಮಿಕ್ಸರ ಸ್ವಲ್ಪ ಹಾಕ್ಕೊಳ್ಳೋದು, ಅದಕ್ಕೆ ಲೇಯರ್ ಹಾಕ್ಕೋಬೇಕು. ಹೀಗೆಲ್ಲ ಶೇಂಗಾ ಹಾಕ್ಕೊಂಡೆ. ಮತ್ತು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು, ಉಸುಳಿ ಹಾಕ್ಕೋಬೇಕು. ಈರುಳ್ಳಿ ನೀವು ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಕೋರಿ. ಆಮೇಲೆ ಈ ಕಾಳು ಹಾಕ್ಕೋಬೇಕು, ಸೇವು ಹಾಕ್ಕೋಬೇಕು, ಸಣ್ಣ ಸೇವು. ಅದೊಂಥರ ಮಜಾನೇ ಬರ್ತೈತೆ ನೋಡ್ರಿ. ಇವೆಲ್ಲ ಹಾಕ್ಕೊಳಕ್ತೈತೆ. ಆಮೇಲೆ ಇದು ಉಪ್ಪು ಹೆಚ್ಚಿದ್ದು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರ್ತೀವಲ್ರಿ ಅದನ್ನು ಹಾಕ್ಕೋಬೇಕು. ಆಮೇಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಒಂಚೂರು ಲಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಲಿಂಬೆಹಣ್ಣು ಹಿಂಡ್ಬೇಕು. ಮತ್ತು ಭಾಳ ಟೇಸ್ಟಾಗಿರ್ತೈತಿ. ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆಲ್ಲ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡ್ರಿ ಇದು ಮಿಸಳ ರೆಡಿ ಆಗೈತಿ. ಬಾಲ್ಯದ ಸವಿ ನೆನಪು. ಇದಕ್ಕೆ ನಮ್ಮ ಕಡೆ ಮಂಗ್ಯನ ಮಿಸಳ ಅಂತಾರೆ ಇದಕ್ಕೆ. ಅದೊಂದು ಹೆಸರು ಇದಕ್ಕೆ. ಅದಕ್ಕೆ ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಮಾಡಿ ನೋಡಿರಿ. ಸವಿ ನೆನಪು.